ಕೊಡಗನಲ್ಲಿ ರಾಮಯ್ಯನವರು ಬರೆದಿರ್ತಕ್ಕಂಥ ಶರಣಯ್ಯ ಶರಣು ಹಾಡನ್ನು ಹಾಡ್ತೀವಿ. ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ. ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣೋ, ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣೋ. ಶರಣೋ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ದಾರಿ ಹೋಗರಿಗೆಂದು ಅರವಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ. ದಾರಿ ಹೋಗರಿಗೆಂದು ಅರವಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ. ಹಾಲಂತ ಮನಸ್ಸಿಗೆ ಶರಣೋ, ಅವರ ನೆರಳಂತ ನೆನಪಿಗೆ ಶರಣೋ, ಹಾಲಂತ ಮನಸ್ಸಿಗೆ ಶರಣೋ, ಅವರ ನೆರಳಂತ ನೆನಪಿಗೆ ಶರಣೋ. ಶರಣೋ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿ ಇಟ್ಟು, ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿ ಇಟ್ಟು, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದ, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದ. ನುಡಿಯ ಗುಡಿಗಾರರಿಗೆ ಶರಣೋ, ಅವರ ಮೆಟ್ಟಡಿಯ ಅರಿವಿಗೆ ಶರಣೋ, ನುಡಿಯ ಗುಡಿಗಾರರಿಗೆ ಶರಣೋ, ಅವರ ಮೆಟ್ಟಡಿಯ ಅರಿವಿಗೆ ಶರಣೋ. ಶರಣೋ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ಶರಣೋ ಶರಣಾರ್ಥಿ. ಕೆ.ಬಿ. ಸಿದ್ದೇವನವ್ರದ್ದು ಇನ್ನೊಂದು ಹಾಡು. ಈ ನಾಡ ಮಣ್ಣಿನಲ್ಲೇ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲೇ ಹೂವಾಗಿ ಅರಳಿದ ಜನರ ಹಣ್ಣಿನ ಗಿಡಗಳಲ್ಲಿ ಹಣ್ಣಾಗಿ ಉದುರಿದೋರ ಕಥೆಯನ್ನ ಹೇಳುತ್ತೀವಿ, ಸಾರಿ ಸಾರಿ ಹೇಳುತ್ತೀವಿ, ಕಿವಿಗೊಟ್ಟು ಕೇಳಿರಣ್ಣ. ನೋವಿನ ರಾಗವನ್ನ ಕಿವಿಗೊಟ್ಟು ಕೇಳಿರಣ್ಣ, ನೋವಿನ ರಾಗವನ್ನು ಕಿವಿಗೊಟ್ಟು ಕೇಳಿರಣ್ಣ.
ಬಡಿದಾರಲ್ಲೋ ಈ ನಾಮಾನ ಬಡಿದಾರಲ್ಲೋ ಈ ನಾಮಾನ ಬಡಿದಾರಲ್ಲೋ ಈ ನಾಮಾನ ಬಡಿದಾರಲ್ಲೋ ಏಟು ತಿಂದು ನೊಂದ ದಲಿತ ಪೊಲೀಸಿಗೆ ದೂರು ಕೊಡಲು ಅವಮಾನ ಆಯಿತೆಂದು ದೂತ ಗೌಡರು ಸೇರಿ ಮಾರಾನೆ ದಿವಸ ರಾತ್ರಿ ಕಲ್ಲು ನೀರು ಕೊರಗೋ ಹೊತ್ತು ದಲಿತನ ಗುಡಿಸಲು ನುಗ್ಗಿ ನಾಯಂಗೆ ಎಳೆದು ತಂದು ದರದರನೆ ಎಳೆದು ತಂದು ಅಲ್ಲೊಂದು ಕಣದಲ್ಲಿ ಹಾಕಿ ತುಂಡು ತುಂಡು ಮಾಡಿದರಲ್ಲೋ ರಕ್ತವ ಚೆಲ್ಲಿದರಲ್ಲೋ ತುಂಡು ತುಂಡು ಮಾಡಿದರಲ್ಲೋ ರಕ್ತವ ಚೆಲ್ಲಿದರಲ್ಲೋ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನರ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲಿ ಹೂವಾಗಿ ಅರಳಿದ ಜನರ ಹಣ್ಣಿನ ಗಿಡಗಳಲ್ಲಿ ಹಣ್ಣಾಗಿ ಉದುರಿದೋರ ಕಥೆಯನ್ನ ಹೇಳುತ್ತೀವಿ ಸಾರಿ ಸಾರಿ ಹೇಳುತ್ತೀವಿ ಕಿವಿಗೊಂಡು ಕೇಳಿರಣ್ಣ ನೋವಿನ ರಾಗವನ್ನು ಕಿವಿಗೊಟ್ಟು ಕೇಳಿರಣ್ಣ ನೋವಿನ ರಾಗವನ್ನು ಈ ಕರಾಳ ಗರಿಗೆಯಲ್ಲಿ ಮೋಡಗಳು ಚದುರದೆ ನಿಂತು ಕಪ್ಪು ಕಪ್ಪಾಗಿದ್ರೆ ಮೂಡಲ ಸೀಮೆಯ ಹತ್ತುಗಳ ರಾಡದಿದ್ರೆ ಗಾಳಿಯ ಸುಳಿಯದೆ ನಿಂತು ಭೂಮಿ ತೂರಾಡದಿದ್ರೆ ನನ್ನ ಮನಸ್ಸು ನಗುತ್ತಿತ್ತಲ್ಲೋ ನನ್ನ ಮನಸ್ಸು ನಗುತ್ತಿತ್ತಲ್ಲೋ ನನ್ನ ಮನಸ್ಸು ನಗುತ್ತಿತ್ತಲ್ಲೋ ನನ್ನ ಮನಸ್ಸು ನಗುತ್ತಿತ್ತಲ್ಲೋ ಚಿಕ್ಕ ತಿಮ್ಮಯ್ಯನ ಉಸಿರು ಜನ್ನತ್ತಿಗೆ ಜಯ್ಯಮ್ಮಳಿಗೆ ಹಣೆಯಲ್ಲಿ ಕುಂಕುಮವಿಲ್ಲ ಕೈಯಲ್ಲಿ ಬಳೆಗಾಳಿಲ್ಲ ಭೂಮಿಯ ತಪ್ಪಿಕೊಂಡವಳೆ ಆಕಾಶವ ಹಚ್ಕೊಂಡವಳೆ ಕನಸಿನ ಊರಿನೊಳಗೆ ಹತ್ತೂರಿ ಮಾರಿ ಹಬ್ಬ ಗಗನದಲ್ಲಿ ತಮಟೆಯ ಸದ್ದು ಊರಿನಲ್ಲಿ ಗೌಡರ ಗತ್ತು ಕೋಣದ ಮೆರವಣಿಗೆ ಮಾರಿಯ ಗುಡಿಯ ಮುಂದೆ ಕೊಣನ ಬಾಯಿಗೆ ಕೋಣನ ಕಾಲು ಭೂಮಿಯೇ ಕುಡುಗದಂಗಾಗಿ ಜಯಮ್ಮ ಎದ್ದಾಳಲ್ಲೋ ಮುಗ್ಗರಿಸಿ ಬಿದ್ದಾಳಲ್ಲೋ ಜಯಮ್ಮ ಎದ್ದಾಳಲ್ಲೋ ಮುಗ್ಗರಿಸಿ ಬಿದ್ದಾಳಲ್ಲೋ ಜಯಮ್ಮ ಎದ್ದಾಳಲ್ಲೋ ಮುಗ್ಗರಿಸಿ ಬಿದ್ದಾಳಲ್ಲೋ
ಇಲ್ಲ ಯಾರ್ದು ಕಾಣಿಸ್ತಾ ಇಲ್ಲ ಶಿವ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೇ ಹೆಸರೋಣ. ಒಂದಿದ್ದ ಒಂದೇ ಲೈನಲ್ಲಿ ಹೇಳಿ ನೋಡೋಣ. ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಕಲ್ಲಾಗೆ ಬಂಡಿ ಒಳಗೊಂಡು ಹೂವೆ ಚೆಲ್ಲಾಡಿದವೋ, ಕಲ್ಲಾಗೆ ಬಂಡಿ ಒಳಗೊಂಡು ಹೂವೆ ಚೆಲ್ಲಾಡಿದವೋ, ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿನ್ನ ಪಯಣ, ಕಲ್ಲಾಗೆ ಬಂಡಿ ಒಳಗೊಂಡು ಹೂವೆ ಚೆಲ್ಲಾಡಿದವೋ, ಕಲ್ಲಾಗೆ ಬಂಡಿ ಒಳಗೊಂಡು ಹೂವೆ ಚೆಲ್ಲಾಡಿದವೋ. ಕಲ್ಲಾಗೆ ಬಂಡಿ ಒಳಗೊಂಡು ಹೂವೆ ಚೆಲ್ಲಾಡಿದವೋ, ಕಲ್ಲಾಗೆ ಬಂಡೆ ಒಳಗೊಂಡು ಮಾರವ್ವ, ಕಲ್ಲಾಗೆ ಬಂಡೆ ಒಳಗೊಂಡು ಮಾರವ್ವ, ನಲ್ಲಿಯ ಮರುದ ನೆರಳಲ್ಲಿ ಹೂವೆ ಚೆಲ್ಲಾಡಿದವೋ, ನಲ್ಲಿಯ ಮರುದ ನೆರಳಲ್ಲಿ ಹೂವೆ ಚೆಲ್ಲಾಡಿದವೋ. ನೆಲ್ಲಿಯ ಮರುದಲ್ಲೇ ನೇರಾಳೆ ತೋಪಲ್ಲೇ, ನೆಲ್ಲಿಯ ಮರುದಲ್ಲೇ ನೇರಾಳೆ ತೋಪಲ್ಲೇ, ನೀ ಸ್ನಾನ ಮಾಡೋದು ಕೊಡವೆಲ್ಲಿ ಹೂವೆ ಚೆಲ್ಲಾಡಿದವೋ, ನೀ ಸ್ನಾನ ಮಾಡೋದು ಕೊಡವೆಲ್ಲಿ ಹೂವೆ ಚೆಲ್ಲಾಡಿದವೋ. ನದಿಗೆ ಮ್ಯಾಲಿಂದ ಎದ್ದು ಬಾರೆ ಮಾರವ್ವ, ಗದ್ದಿಗೆ ಮ್ಯಾಲಿಂದ ಎದ್ದು ಬಾರೆ ಮಾರವ್ವ, ಇದ್ದಾರೆ ನಿನಗೆ ಶಿವನಾಣೆ ಹೂವೆ ಚೆಲ್ಲಾಡಿದವೋ, ಇದ್ದಾರೆ ನಿನಗೆ ಶಿವನಾಣೆ ಹೂವೆ ಚೆಲ್ಲಾಡಿದವೋ. ಇದ್ದಾರೆ ನಿನಗೆ ಶಿವನಾಣೆ ಶಿವರಾತ್ರಿ, ಇದ್ದಾರೆ ನಿನಗೆ ಶಿವನಾಣೆ ಶಿವ
ಹೇಳ್ತಾನೆ, ನೀ ಬಾರಪ್ಪ, ನೀ ಬರಲಿಲ್ಲ ಅಂತಂದ್ರೆ ನಾವು ಬದುಕಲ್ಲ, ಯಾವಾಗ ಬರ್ತೀಯ ಅಂತ ತುಂಬ ಹಂಬಲ್ ಆಗಿ ಕೇಳ್ಕೊಂತಿದ್ದಾನೆ. ಸತ್ತಂತ ತೊಗಲಿಗೆ ಮತ್ತೆ ಜೀವವು ತುಂಬಿ ಸುತ್ತ ನಾಡೆಲ್ಲ ಪ್ರತಿಧ್ವನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ ಮಾಡಂತ ಚಿತ್ತರದ ಹಲಗಿಡಿದು ಬಡಿಯುತ್ತ ಕುಣಿಯುತ್ತ ಬತ್ತಿದ ನೆಲಕ್ಕಾಗಿ ಎಚ್ಚೆತ್ತ ಜನಕ್ಕಾಗಿ, ಇದು ಏಕೋ ಬೇಡ, ಬತ್ತಿದ ಜನಕ್ಕಾಗಿ ಎಚ್ಚೆತ್ತ ಜನಕ್ಕಾಗಿ ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ. ಮೂಡಣದ ಸೀಮ್ಯಾಗ ಕೇಳುತ್ತ ಮೋಡಾಗಿ ಹಾಡ್ಯಾಡಿ ಬಾರೋ ಮಳೆರಾಯ, ಹಾಡ್ಯಾಡಿ ಬಾರೋ ಮಳೆರಾಯ, ಹಾಡ್ಯಾಡಿ ಬಾರೋ ಮಳೆರಾಯ, ಹಾಡ್ಯಾಡಿ ಬಾರೋ ಮಳೆರಾಯ ಮಹಾರಾಯ. ಎತ್ತೆಮ್ಮೆ ಕರುಗಾಳು ಕಾಲುಗಳು ಹೋಗ್ಯಾವು ಗಂಗಾ ತುಂಗಾ ಕೆರೆಯ ನೀರಿಂಗಿ ಜಲ ಸುರಿದು ಚಿಲಿಪೀಲಿ ಗಿಳೆಗುಬ್ಬಿ ನೆಲನಕ್ಕಿ ಸತ್ತಾವು. ತಪ್ಪಾದೆ ಬಾರೋ ಮಳೆರಾಯ, ತಪ್ಪಾದೆ ಬಾರೋ ಮಳೆರಾಯ, ತಪ್ಪಾದೆ ಬಾರೋ ಮಳೆರಾಯ. ಮಳೆರಾಯ ಉತ್ತರ ಕೊಡೋದು, ನೀ ಹಿಂಗ ಕರೆದಾರೆ ನಾ ಹೆಂಗ ಬರಬೇಕು, ನೇಮ ತುಂಬಿದ ಭೂಮಿಗೂ, ನೇಮ ತುಂಬಿದ ಭೂಮಿಗೂ, ನೇಮ ತುಂಬಿದ ಭೂಮಿಗೂ, ನೇಮ ತುಂಬಿದ ಭೂಮಿಗೂ ಬರಲಾರೆ. ಮಣ್ಣು ಮುಟ್ಟದೆ ಜನ ಕುಳಿತು ಉಣ್ಣುತ್ತಾರೆ, ಬೆವರು ಸುರಿಸದೇನೆ ಬೆಣ್ಣೆ ತಿನ್ನು
ಬರುತ್ತಿಹೆವು ನಾವು ಬರುತ್ತಿಹೆವು 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 ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಸರಳ ಧ್ವನಿಗಳು ನಾವುಗಳು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಸರಳ ಧ್ವನಿಗಳು ನಾವುಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕಡಲ ಧ್ವನಿಗಳು ನಾವುಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಮತ್ತೆ ಅವರು ಜಾಮಿಂಗಿಗೆ ಬರ್ತಾರೆ, ನಿಮ್ಮನ್ನೆಲ್ಲ ಕುಣಿಸ್ಲಿಕ್ಕಿದ್ದಾರೆ. ಮಧ್ಯದ ಒಂದು ಪುಟ್ಟ ಬಿಡುವು ತಗೋತಾ ಇದ್ದೀವಿ. ಯಾಕಂದರೆ ನೀವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ಕಳೆದ 6 ದಿನಗಳಿಂದ ಅನೇಕ ಚಿತ್ರಕಲಾವಿದರು ಆ ಆವರಣದಲ್ಲಿ ಇಲ್ಲಿಯ ಸ್ಪೇಸನ್ನು ಅವರ ಈ ಸ್ಪೇಸಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಕ್ಯಾನ್ವಾಸ್ ಮೇಲೆ. ಅವರನ್ನು ಗೌರವಿಸುವ ಸಲುವಾಗಿ ನಾವು ಈ ಬಿಡುವಿನ ವೇಳೆಯನ್ನು ಉಪಯೋಗಿಸ್ಕೊತಾ ಇದ್ದೀವಿ. ದಯವಿಟ್ಟು ಪ್ರಕಾಶ್ ಸರ್ ಬಂದು ಈ ಚಿತ್ರಕಲಾವಿದರನ್ನು ಸನ್ಮಾನಿಸಬೇಕು ಅಂತ ವಿನಂತಿಸ್ಕೋತೇನೆ. ಹರ್ಷ ಕಾವ, ಹರ್ಷ ಕಾವ ಅವರು ಇಲ್ಲಿಯ ಪೇಂಟಿಂಗಿನ ಜವಾಬ್ದಾರಿ ಮಾತ್ರ ಅಲ್ಲ, ಈ ರಂಗೋತ್ಸವದ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದರ ಸ್ಪೇಸ್ ಡಿಸೈನಿಂದ, ಇದರ ಕ್ಲೀನಿಂಗ್ನಿಂದ ಹಿಡಿದು ಚೆಂದ ಕಾಣಿಸುವವರೆಗೆ. ಹಾಗಾಗಿ ಹರ್ಷ ಕಾವ ಅವರಿಗೆ ನಿರ್ದಿಗತದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ. ಸುಜಾತ ಬಸವರಾಜ್, ರೇಣುಕಾ ಕೆಸರ್ಮಡು, ಶಿಲ್ಪಾ ವಿಶ್ವಕರ್ಮ, ವಿಜಯ್ ನಾಗ್ವೇಕರ್, ಲಕ್ಷ್ಮೀ ಮೈಸೂರು, ಗಾಯತ್ರಿ, ರುಚಿ, ಶರ್ಮಿಷ್ಠಾ, ನಂದಿನಿ NR, ಮಹೇಶ್ ಚಂದ್ರ. ವಿನಿತ್, ಸಂಗಾತಿಗಳೇ, ನಾವು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ನ ಆಯೋಜನೆ ಮಾಡಬೇಕು ಅಂದ ಆ ದಿನಗಳಿಂದ ಹಿಡಿದು ಈ ಹೊತ್ತಿನವರೆಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂತಹ ವಿನೀತ್ ಅವರಿಗೆ ನಾವು ಪೂರ್ಣವಾದಂಥ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ವಿನೀತ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಅದೇ ಥರ ವಿನೀತ್ ಜೊತೆಗೆ ಹೆಗಲಣಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಶಿವು ಅವರು ಸಹ ನಮ್ಮ ಬಳಗನೇ ಆಗಿದ್ದಾರೆ. ಶಿವು ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ.
ವಿನೀತ್ ಚಿಕ್ಕಮಗಳೂರು. ಶಿವೋರ್. ಶ್ರೀಪಾದ್ ಭಟ್ರು ಅವರು ದಯಮಾಡಿ ಪ್ರಕಾಶ್ ಮೊದಲನೇದಾಗಿ ಪ್ರೀತಿಯ ಒಂದು ಚಪ್ಪಾಳೆಯನ್ನು ಜೋರಾಗಿ ಕೊಟ್ಟು. ಆಮೇಲೆ ತುಂಬ ಜೋರಾಗಿ ಎಲ್ರಿಗೂ ಧನ್ಯವಾದ. ವರ್ತಮಾನದ ಕಾಲದೊಳಗೆ ಅನೇಕ ಕಲ್ಲಡಗಳು ನಮ್ಮ ನಡುವೆ ಕಟ್ಟಿಸಿ ಹೋಗ್ತಾ ಇದ್ದಾರೆ. ಸದಾ ತನಗಾಗಿ ಬದುಕ್ತಕ್ಕಂಥ ಈ ಜಗತ್ತಿನಲ್ಲಿ ಸಮಾಜದ ಒಳಿತನ್ನ ನಿರಂತರ ಅದು ಜೀವಂತಿಕೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ತನ್ನ ಬದುಕಿಗೆ ಬೇಕಾದದ್ದು ಇದ್ರೂ ಕೂಡ ಸಮಾಜದ ಜೊತೆ ಬದುಕಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಸಮಾಜಕ್ಕೆ ಹೇಳ್ತಕ್ಕಂಥ ಬಹುದೊಡ್ಡ ಮಹತ್ ಕಾರ್ಯವನ್ನು ನಿರ್ದಿಗಂತ ತಂಡ ಮಾಡ್ತಾರೆ. ಈ ತಂಡದ ಬಹಳ ಬಹುದೊಡ್ಡ ಜವಾಬ್ದಾರಿಯನ್ನು ಈ ನಾಡಿನ ದಕ್ಷಿಣ ಭಾರತದ ಮತ್ತು ಭಾರತದ ಬಹುದೊಡ್ಡ ನಟ ಪ್ರಕಾಶ್ ರಾಜ್ ಅವರು ಬಹಳ ಗಂಭೀರವಾಗಿ ಸಮಾಜದ ಜೊತೆ ಕೆಲಸ ಮಾಡ್ತಾರೆ. ಅವರ ಜೊತೆ ಹೆಗಲಿಗೆ ಶ್ರೀಪಾದ್ ಭಟ್ರು ರಂಗಭೂಮಿಯ ಮೂಲಕವೂ ಕೂಡ ಸಮಾಜದ ಒಂದು ರೀತಿ ಚಿಕಿತ್ಸಕ ಕೆಲಸವನ್ನು ಮಾಡತಕ್ಕಂಥ ಕೆಲಸವನ್ನು ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದ್ ಭಟ್ರು ಕೂಡ ನಮ್ಮ ನಡುವೆ ಇದ್ದಾರೆ. ಹಾಗಾಗಿ ಈ ನಡುವೆ ನಮ್ಮ ನಡುವೆ ಅನೇಕ ಗಾಯಗಳಿದ್ದಾವೆ. ಅದಕ್ಕೆ ಮುಲಾಮು ಹಚ್ಚದೇ ಇದ್ದರೆ ಗಾಯ ವಾಸಿಯಾಗುವುದಿಲ್ಲ, ಸಪ್ಪಿಕ್ಕಾಗ್ಬಿಡ್ತದೆ. ಹಾಗಾಗಿ ಮುಲಾಮು ಹಚ್ಚುವ ಕಾಲದ ಒಳಗೆ ಇಡೀ ಪ್ರಪಂಚದಲ್ಲಿ ಇದೆ ಅನ್ನುವಂಥದ್ರ ಭಾವನೆ. ಬರೀ ಭಾರತ ಅಷ್ಟೇ, ಕರ್ನಾಟಕ, ಚಿಕ್ಕಮಗಳೂರು ಅಂತಲ್ಲ, ಇಡೀ ಪ್ರಪಂಚವೇ ಗಾಯದ ನಡುವೆ ಬದುಕಿರುವ ಹೊತ್ತಿನೊಳಗೆ ಮುಲಾಮು ಹಚ್ಚುವ ಕೆಲಸವನ್ನು ಸದ್ದಿಲ್ಲದೆ ತಣ್ಣಗೆ ಈ ನಡುವೆ ಮಾಡ್ತಿರ್ತಕ್ಕಂಥ ಪ್ರಕಾಶ್ ರಾಜನವರು ಮತ್ತು ನಮ್ಮ ಶ್ರೀಪಾದ್ ಭಟ್ಟನ್ನು ನಾವು ಚಿಕ್ಕಮಗಳೂರಿನ ಜನತೆ ಬಹಳ ಪ್ರೀತಿಯಿಂದ ಸ್ಮರಿಸ್ತೇವೆ. 6 ದಿನಗಳ ಕಾಲ ಈ ತಂಡವನ್ನು ತೆಗೆದುಕೊಂಡು ಬಂದು ನಮ್ಮ ನಡುವೆ ಒಂದು ಹೊಸ ಕಸುವನ್ನು ಕಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದು ಅತ್ಯಂತ ನಮ್ಮನ್ನು ಮತ್ತಷ್ಟು ಚಿಕ್ಕಮಗಳೂರು ನಗರವನ್ನು, ಚಿಕ್ಕಮಗಳೂರು ಜಿಲ್ಲೆಯನ್ನು ಅತ್ಯಂತ ಜೀವಂತವಾಗಿಟ್ಟಿದ್ದೀರಿ. ಜೀವಂತವಾಗಿಸಲಿಕ್ಕೆ ನೀವು ಭಾಳ ಶ್ರಮ ಹಾಕಿದ್ದೀರಿ. ಅದಕ್ಕಾಗಿ ಭಾಳ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ದಯಮಾಡಿ ನಮ್ಮ ಕಾರ್ಮಿಕ ಚಳುವಳಿಯ ಜೊತೆ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ನಾರಾಯಣ ಸ್ವಾಮಿಯವರು ದಯಮಾಡಿ ನಮ್ಮ ಗುರುಶಾಂತಪ್ಪನವರು, ನಮ್ಮ ಜಿಲ್ಲೆಯ ಒಳಗೆ ನಿರಂತರವಾಗಿ ರೈತ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಗುರುಶಾಂತಪ್ಪನವರು ಮತ್ತು ಆರಾಧರು ಪ್ರಕಾಶ್ ರಾಜ್ಗೆ ಗೌರವಿಸಬೇಕು. ಜೋರಾದ ಚಪ್ಪಾಳೆಯನ್ನು ಕೊಡಿ. ನಮ್ಮ ಊರಿನಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇವರನ್ನು ಕ್ಯಾಪ್ಟನ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಚಿಕ್ಕಮಗಳೂರಿನ ಸಮಸ್ತ ಸಂಘಟನೆಗಳೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಇವರನ್ನು ನೆನಪು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಪ್ರಕಾಶ್ ರಾಜ್ ಅವರ ಜೊತೆ ನಿರ್ದಿಗಂತ ತಂಡಕ್ಕೆ ಒಂದು ಹೊಸ ಸ್ವರೂಪವನ್ನು, ಹೊಸ ಶಕ್ತಿಯನ್ನು ಕೊಟ್ಟವರು ಶ್ರೀಪಾದ್ ಭಟ್ರವರು. ಶ್ರೀಪಾದ್ ಭಟ್ರನ್ನ ನಮ್ಮ ಚಿಕ್ಕಮಗಳೂರಿನ ಜಿಲ್ಲೆಯ ಎಲ್ಲ ಹೃದಯರ ಪರವಾಗಿ ಭಾಳ ಪ್ರೀತಿಯ ಗೌರವವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಗೌರವವನ್ನು ಅರ್ಪಿಸಬೇಕು ಅಂತ ಹೇಳ್ತೀವಿ.
ಒಂದು ಎರಡು ಮಾತನ್ನು ಎರಡೇ ಮಾತು ಸಭೆ ಜನರ ನಡುವೆ ಒಂದೆರಡು ಮಾತಾಡಬೇಕು. ಕೊಡುವುದೇನು ಕೊಂಬುದೇನು, ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೇಮ. ಥ್ಯಾಂಕ್ ಯು. ಈ ನೇಹದ ನೇಗೆಯನ್ನು ಯಶಸ್ವಿಗೊಳಿಸಿದ ನಿಮ್ಮೆಲ್ಲರ ಅಪಾರ ಪ್ರೀತಿಗೆ ಧನ್ಯವಾದಗಳು. ಪೇಂಟಿಂಗ್ ಎಕ್ಸಿಬಿಷನಲ್ಲಿ ಅವರು ನಂದಿನಿ ಎನ್ನಾರು ಈಗ ಬಂದಿದ್ದಾರೆ, ಅವ್ರಿಗೆ ನೆನಪಿನ ಕಾಣೆ ಕೊಡಬೇಕು ಅಂತೇಳಿ ಪ್ರಕಾಶ ಸರ್ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಎಲ್ಲ ಕಲಾವಿದರ ಪರವಾಗಿ ವರ್ಷ ಸರ್ ಒಂದು ಪೇಂಟಿಂಗ್ನ ನೆನಪಿನ ಕಾಣಿಕೆಯಾಗಿ ಪ್ರಕಾಶ ಸರ್ ಅವ್ರಿಗೆ ನೀಡ್ತಾ ಇದ್ದಾರೆ. ಧನ್ಯವಾದ ಸಲ್ಲಿಸಿದ ಪ್ರಕಾಶ್ ರಾಜ್ ಸರ್ಗೂ ಮತ್ತು ಈ ಚಿಕ್ಕಮಗಳೂರು ಜನತೆಗೂ ನಾವು ನಿರ್ದೇಶಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಗೀತಾ ಅವರು ಒಂದು ನೃತ್ಯವನ್ನು ತಮಾಷಾ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶನ ಪಡಿಸ್ತಾರೆ. ಸೊ ತದನಂತರ ಒಂದು ಸಂಗೀತ ಮಾಂತೇಶ್ ಅವರಿಂದ. ಸೊ ಗೀತಾ ವೇದಿಕೆ ಬರಬೇಕಾಗಿದೆ. गाडी अनावी बुक्याची दोन चहाकी, गाडी अनावी
चल गाडी अनवी बुक्याची दोन चाकी 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 ತಮಾಷಾ ನೃತ್ಯವನ್ನು ಮಾಡಿದಂತಹ ಗೀತಾ ಮೂರ್ತಿ ಅವರಿಗೆ ಧನ್ಯವಾದಗಳು. ಇದೀಗ ಬುರ್ಲಿ ಥಿಯೇಟರ್ ಬಾಗಲಕೋಟೆಯ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ರಂಗಗೀತೆಗಳು ಮತ್ತು ಪರಿಸರ ಗೀತೆಗಳನ್ನು ಹಾಡ್ತಿದ್ದಾರೆ. ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಠ ಮಂದಿರ ಮಸೀದಿಗಳ ವಶೀಕರಣ ನೆಪದಲ್ಲಿ ಮಠ ಮಂದಿರ ಮಸೀದಿಗಳ ವಶೀಕರಣ ನೆಪದಲ್ಲಿ ಧನದಾಹದ ದವ್ವಗಳು ದಾನದ ಹೆಸರಲ್ಲಿ ಧನದಾಹದ ದವ್ವಗಳು ದಾನದ ಹೆಸರಲ್ಲಿ ದಾನವೀರ ಶೂರ ಕರ್ಣರಾಗುತ್ತಿರುವರಲ್ಲಲ್ಲಿ ದಾನವೀರ ಶೂರ ಕರ್ಣರಾಗುತ್ತಿರುವರಲ್ಲಲ್ಲಿ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಕೊಲೆ ಸುಲಿಗೆ ದರೋಡೆ ಮಾಡಿ ಬಚಾವಾಗಬಹುದು ಕೊಲೆ ಸುಲಿಗೆ ದರೋಡೆ ಮಾಡಿ ಬಚಾವಾಗಬಹುದು ಕೋಟಿ ಕೋಟಿ ಜನರ ಸೊತ್ತು ನುಂಗಿ ನೀರು ಕುಡಿಯಬಹುದು ಕೋಟಿ ಕೋಟಿ ಜನರ ಸತ್ತು ನುಂಗಿ ನೀರ ಕುಡಿಯಬಹುದು ಸಾವಿರಾರು ಎಕರೆಗೆ ಒಬ್ಬ ಒಡೆಯನಾಗಬಹುದು ಸಾವಿರಾರು ಎಕರೆಗೆ ಒಬ್ಬ ಒಡೆಯನಾಗಬಹುದು ಭೂತಾಯಿಯ ಗರ್ಭ ಸೀಳಿ ಲೂಟಿ ಮಾಡಿ ಬದುಕಬಹುದು ಭೂತಾಯಿಯ ಗರ್ಭ ಸೀಳಿ ಲೂಟಿ ಮಾಡಿ ಬದುಕಬಹುದು ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಬುದ್ಧ ಬಸವ ಅಂಬೇಡ್ಕರ ದಾರಿಗಳನ್ನು ಹಾಳು ಮಾಡಿ ಬುದ್ಧ ಬಸವ ಅಂಬೇಡ್ಕರ ದಾರಿಗಳನ್ನು ಹಾಳು ಮಾಡಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಮನುಧರ್ಮವ ಮಧ್ಯ ಪ್ರತಿಷ್ಠಾಪಿಸುವ ಹುನ್ನಾರ ಮನುಧರ್ಮವ ಮಧ್ಯ ಪ್ರತಿಷ್ಠಾಪಿಸುವ ಹುನ್ನಾರ ಎಂದೆಂದಿಗೂ ಸಾಗದು ನಿಮ್ಮ ಅವತಾರ ಎಂದೆಂದಿಗೂ ಸಾಗದು ನಿಮ್ಮ ಅವತಾರ ಕರುಳ ಕೊಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ದಗಲ್ಬಾಜಿ ದಗಾಕೋರ ದಲ್ಲಾಳಿಗಳನ್ನು ನೀನು ಕಂಡಯ ಕರುಳ ಕೊಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಓ ಇಂಡಿಯಾ ಬುರ್ಲಿ ಥಿಯೇಟರ್ನ ಗೆಳೆಯರಿಗೆ ಧನ್ಯವಾದಗಳು. ಭರತ್ ಡಿಂಗ್ರಿ ಮತ್ತು ಸಂತೋಷಣ್ಣ ಚಂದ್ರಣ್ಣ ಒಂದು ಜಾಮ್ ಮಾಡಿ ಮುಗಿಸ್ಬಿಡ್ಬೇಕಂತ ತಮ್ಮಲ್ಲಿ ವಿನಂತಿ.
ಗುಡ್ಡದವರೆಗೂ ಬ್ಯಾಳಿಯಂತೆ ಗುಡ್ಡೂರು ಗುಡ್ಡದ ಮೇಲೆ ತಾನೊಂದು ಗುಡುವ ಹಾಕಿಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಕರೀತಿದ್ದಾಳಪ್ಪ ಅಂದ್ರೆ ಭಾವ 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 ಅವ ಮಾತನಾಡಯ್ಯ ಶಂಭ ಮಾತನಾಡಯ್ಯ ಶಂಭ ಮಾತಿಗೆ ಮಾರುಳಾಗ ಪ್ರೀತಿ ಉಳ್ಳರ ಮಾತನಾಡ ಎದ್ದು ನಿನಗೆ ಮಾಡೋ ಮುಂದು ಮುಖವಾಡೋರ ಅರಾರ ಅರಾರ ನಂಜುಂಡೇಶ್ವರ ಕರುಣೆ ಇಲ್ಲವಯ್ಯ ಮಡದಿ ಮ್ಯಾಲೆ ಈ ರೀತಿಯಾಗಿ ನಮ್ಮ ಉದ್ದಳಿ ಮಾರೋರವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕರೆಯೋದು 3 ಮಾತು ಕರೆದು ಕೂಗೋದು 3 ಮಾತು ಕರೆದು ಕೂಗಿ ಹಿಂತಿರುಗಿ ಹೊರಟಾಳಲ್ಲ ರಂಬೆ ಉತ್ತನಳ್ಳಿ ಮಾರಿ ಏ ತಂದನ್ನು ತಾನಾನು ತಂದನು ತಾನಾನು ತಂದನ್ನು ತಾನಾನು ತಂದನು ತಾನಾನು ತಂದನ್ನು ತಾನಾನು ತಂದನು ತಾನಾನು ತಂದನು ತಾನಾನು ತಂದನು ತಾನಾನು ನಮ್ಮ ಜೊತೆ ಆಡಿದವರು ನಂದಿನಿ ನೀವು सरस्वती मैडम दो सर ಪ್ರೀತಿಯ ಗಾಳಿ ಸಾಂಗ್ ಯಾರಿಗೆ ಬರುತ್ತೆ ಡೈಮಂಡ್ ಸ್ಟೇಜ್ ಮೇಲೆ ಪ್ರೀತಿಯ ಗಾಳಿ ಬೀಸುತ್ತಿದೆ ಈ ಹಾಡು ಯಾರ್ಯಾರಿಗೆ ಬರುತ್ತೆ ಎಲ್ರು ಬನ್ನಿ ಅಲ್ಲೇ ಹೇಳಿ ಅಲ್ಲೇ ಹೇಳಿ ಅಲ್ಲೇ ಹೇಳಿ ಅಲ್ಲೇ ಆಡ್ತೀರಾ ಹಾಡು ಹೇಳಿ. ಪ್ರೀತಿಯ ಗಾಳಿ ಬೀಸುತ್ತಿದೆ ಹಠಟ್ಟಿ ಮೋಹನಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ ನನ್ನ ಸಂಗಾತಿಯೇ
ಇದು ನಾನು ಆಫ್ ಮಾಡಿದ್ರೆ ಹೆಂಗಣ ನೀವು? ಈಗ ಬರ್ತು. ಅಲ್ಲ, ಈಗ ನಮಗೆ ಜಾಮ್ ಮಾಡಕ್ಕೆ ಹೇಳಿದ್ದಿಲ್ಲಿ, ಜಾಮ್ ಮಾಡ್ತಿಲ್ಲ ನಾವು, ಆಯ್ತಾ? ಓಕೆ, ಮಂಗಳೂರಿನ ಎಲ್ಲ ಕಲಾವಿದರಿಗೂ, ಈ ವೇದಿಕೆಯಲ್ಲಿ ಬಂದು ಹಾಡಿದ ಎಲ್ಲ ಕಲಾವಿದರಿಗೂ ನಿರ್ದಿಗಂಧದ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈಗ ಇಲ್ಲಿ ಕುಣಿದಿರುವಂತ ಎಲ್ಲರಿಗೂ ಮತ್ತೆ ಖುಷಿಯಾಗಿರುವಂತ ಒಂದು ವಿಷಯ, ಚಿಕ್ಕಮಗಳೂರು ಇವತ್ತಿನ ಕೊನೆಯ ದಿನ. ಈ ಒಂದು ಕೊನೆಯ ದಿನವನ್ನ ನೀವು ನಾಟಕ ನೋಡುವ ಮೂಲಕ ಆಗಿ ನಾತಿಗೊಳಿಸ್ಬೇಕು. ಈಗ ವಿನ್ಯಾಸ ಮತ್ತು ನಿರ್ದೇಶನ ಶ್ರೀಪಾದ್ ಭಟ್ ಅವರ ಮಂಟೆ ಸ್ವಾಮಿ ಕಾವ್ಯ ಪ್ರಯೋಗ ಅನ್ನುವಂತ ನಾಟಕ ನೋಡ್ತೀವಿ.